ನಿನ್ನ ಮಸಾಜಿನಿಂದ ನನ್ನ ದೇಹ ಮನಸ್ಸು ಪ್ರಶಾಂತವಾಗಿದೆ. ನೀನು ಕೇವಲ ಮಸಾಜ್ ಮಾಡಿದ್ದಲ್ಲ, ನನ್ನ ರೋಮ ರೋಮಗಳಲ್ಲೂ ಚೈತನ್ಯವನ್ನು ನೀಡಿದೆ. ಇದನ್ನು ನಾನು ಮತ್ತೆ ಮತ್ತೆ ಪಡೆಯಬೇಕು. ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇಲ್ಲ. ಹಾಯ್ ಫ್ರೆಂಡ್ಸ್, ಹೊಸ ಕತೆಗೆ ಸ್ವಾಗತ. ಈ ಕತೆಯನ್ನು ನೀವು ಕೇಳಿದರೆ ತುಂಬ ಎಂಜಾಯ್ ಮಾಡುತ್ತೀರಾ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು. ನನ್ನ ಹೆಸರು ಛಾಯಾ. ನನಗಿನ್ನು 26 ವರ್ಷ. ನನ್ನ ಊರು ಮಲೆನಾಡ ತಪ್ಪಲು. ಮಲೆನಾಡ ಸೌಂದರ್ಯದಂತೆ ನಾನು ತುಂಬ ಸುಂದರವಾಗಿದ್ದೆ. ದೇವರು ಸೌಂದರ್ಯವನ್ನು ಮಾತ್ರ ಕೊಟ್ಟ, ಆದರೆ ಬುದ್ಧಿಯನ್ನು ಕೊಡಲಿಲ್ಲ. ನನಗೆ ವಿದ್ಯೆ ಹತ್ತಲಿಲ್ಲ. ಅದಕ್ಕಾಗಿ ನಾನು ಮುಂದೆ ಓದಲಿಲ್ಲ. ಆದರೆ ಮನೆಯಲ್ಲಿ ಕಷ್ಟವಿತ್ತು. ಅದಕ್ಕಾಗಿ ನಾನು ಕೆಲಸಕ್ಕೆ ಎಂದು ಬೆಂಗಳೂರಿಗೆ ಬಂದೆ. ನನ್ನ ಸ್ನೇಹಿತೆ PGಗೆ ಜಾಯಿನ್ ಆದೆ. ನನ್ನ ರೂಮ್ಮೇಟ್ ಒಂದು ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಅಲ್ಲಿ ನಿನಗೆ ಕೆಲಸ ಕೊಡಿಸುತ್ತೇನೆ, ನೀನು ಕೆಲಸವನ್ನು ಚೆನ್ನಾಗಿ ಕಲಿ. ಮರುದಿನ ಮಸಾಜ್ ಪಾರ್ಲರ್ಗೆ ಕರೆದುಕೊಂಡು ಹೋಗಿ ನನಗೆ ಕೆಲಸವನ್ನು ಕೊಡಿಸಿದಳು. ಓನರ್, ನಿನಗೆ ಸಂಬಳದ ಜೊತೆ ಗಿಂಬಳವೂ ಸಿಗುತ್ತೆ, ಆದರೆ ನೀನು ಬರುವ ಕಸ್ಟಮರ್ಸ್ನ ಚೆನ್ನಾಗಿ ನೋಡಿಕೊಳ್ಳಬೇಕು. ನೀನು ಕಷ್ಟಪಟ್ಟರೆ ನಿನಗೆ ದುಡ್ಡು ಬರುತ್ತೆ. ನನಗೆ ದುಡ್ಡಿನ ಅನಿವಾರ್ಯ ತುಂಬ ಇತ್ತು. ಅದಕ್ಕೆ ಒಪ್ಪಿಕೊಂಡೆ. ಕೆಲಸ ಶುರು ಮಾಡಿದೆ, ಆದರೆ ನನಗೆ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಇರುವ ಹುಡುಗಿಯರೇ ನನಗೆ ಎಲ್ಲ ಕೆಲಸವನ್ನು ಹೇಳಿಕೊಟ್ಟರು. 10 ದಿನದಲ್ಲಿ ನಾನು ಕೆಲಸವನ್ನು ಕಲಿತೆ. ಆ ಮಸಾಜ್ ಪಾರ್ಲರ್ನಲ್ಲಿ ಬೇರೆ ಅನಿವಾರ್ಯ ಚಟುವಟಿಕೆಗಳು ನಡೆಯುತ್ತಿದ್ದವು. ಅದು ನನ್ನ ಗಮನಕ್ಕೂ ಬಂದಿತು, ಆದರೆ ಅದಕ್ಕೆ ಹೆಚ್ಚಿನ ದುಡ್ಡಿತ್ತು. ಅಲ್ಲಿ 18 ವರ್ಷದ ಹುಡುಗನಿಂದ 70 ವರ್ಷದ ಮುದುಕನವರೆಗೆ ಗ್ರಾಹಕರು ಬರುತ್ತಿದ್ದರು. ಅವರು ಹೇರ್ ಕಟ್, ಶೇವಿಂಗ್, ಫೇಶಿಯಲ್ ಮತ್ತು ಮಸಾಜ್ಗೆ ಬರುತ್ತಿದ್ದರು. ನಮ್ಮಲ್ಲಿ ಕಾಲು ನೋವಿಗೆ ವಿಶೇಷ ಮಸಾಜ್ ಇದೆ. ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಕೆಲಸ ತುಂಬಾಗಿ ಚೆನ್ನಾಗಿ ನಡೆಯುತ್ತಿತ್ತು. ಕೆಲಸದ ಜೊತೆ ನನಗೆ ಹೆಚ್ಚಿನ ದುಡ್ಡು ಸಿಗುತ್ತಿತ್ತು. ಒಂದು ಬಾರಿ ಒಬ್ಬ ಫಾರಿನರ್ ಬಂದ. ಆ ವ್ಯಕ್ತಿ ಪಾರ್ಲರ್ಗೆ ಬಂದ. ಅವನು ನನ್ನನ್ನು ನೋಡಿ ನನಗೆ ಮಸಾಜ್ ಮಾಡಬೇಕೆಂದು ಹಠ ಹಿಡಿದ. ಅದಕ್ಕಾಗಿ ನಾನು ಎಕ್ಸ್ಟ್ರಾ ದುಡ್ಡು ಕೊಡುತ್ತೇನೆ ಎಂದು ಹೇಳಿದ. ಅವನಿಗೆ ವಿಪರೀತ ಸೊಂಟ ನೋವು. ಯಾರೋ ಅವನಿಗೆ ಈ ಹುಡುಗಿಯ ಕೈಗುಣ ಚೆನ್ನಾಗಿದೆ ಎಂದು ಹೇಳಿದ್ದಕ್ಕೆ ಈ ಹುಡುಗಿಯೇ ಬೇಕು ಎಂದು ಹಠ ಹಿಡಿದ. ಅವನ ಹೆಸರು ಆಂಟೋನಿ. ಆಂಟೋನಿಗೆ ನಾನು ವಿಧವಾದ ಎಣ್ಣೆಗಳನ್ನು ಹಾಕಿ ಚೆನ್ನಾಗಿ ಮಸಾಜ್ ಕೊಟ್ಟೆ. ಆತ ನನಗೆ ಹೆಚ್ಚಿನ ದುಡ್ಡು ಕೊಟ್ಟು, ನಿನ್ನ ಕೈಯಲ್ಲಿ ದೇವತೆ ಇದೆ, ನನ್ನ ನೋವು ಅರ್ಧ ಕಡಿಮೆಯಾಯಿತು. ಆತ ದಿನ ಬರಲು ಶುರು ಮಾಡಿದ. ದಿನವೂ ಅದೇ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದ. ಒಂದು ಬಾರಿ ಆತ ನನ್ನಿಂದ ಫೋನ್ ನಂಬರ್ ಅನ್ನು ತೆಗೆದುಕೊಂಡು, ನಾನು ಫಾರಿನ್ಗೆ ಹೋದ ಮೇಲೆ ನನಗೆ ಯಾರು ಈ ತರ ಮಸಾಜ್ ಮಾಡುತ್ತಾರೆ, ನನಗೆ ರಾತ್ರಿ 8:30ಕ್ಕೆ ಫೋನ್ ಮಾಡಿದ. ನಾನು ಕೆಲಸದಿಂದ PGಗೆ ಹೋಗುತ್ತಾ ಇದ್ದೆ. ಛಾಯಾ, ನಾನು ಆಂಟೋನಿ, ನನಗೆ ತುಂಬಾ ನೋವಾಗುತ್ತಿದೆ, ದಯವಿಟ್ಟು ನನ್ನ ರೂಮಿಗೆ ಬಂದು ಮಸಾಜ್ ಮಾಡು, ಇಲ್ಲವೆಂದರೆ ರಾತ್ರಿ ಎಲ್ಲ ನಿದ್ದೆ ಇರುವುದಿಲ್ಲ ಎಂದು ಗೋಗರೆದ. ನಾನು ಅಯ್ಯೋ ಪಾಪ ಎಂದು ಅವನ ಹೋಟೆಲ್ ಅಡ್ರೆಸ್ ಪಡೆದು ಅವನ ಹೋಟೆಲ್ ರೂಮಿಗೆ ಹೋದೆ. ಆತ ಮಂಚದ ಮೇಲೆ ತುಂಬ ಹೊರಳಾಡುತ್ತಿದ್ದ. ನಾನು ಅವನಿಗೆ ಸಮಾಧಾನ ಮಾಡಿ ಸೊಂಟಕ್ಕೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿದೆ. ನನಗೆ ಈಗ ನೋವು ಕಡಿಮೆಯಾಗಿದೆ, ನಿನ್ನಿಂದ ತುಂಬ ಉಪಕಾರವಾಯಿತು ನನಗೆ. ಅವನು ತುಂಬ ಭಾವುಕನಾಗಿ ತನ್ನ ಜೀವನದ ದುಃಖವನ್ನು ಹೇಳಿಕೊಳ್ಳಲು ಶುರು ಮಾಡಿದ. ನನಗೂ ಯಾಕೋ ತುಂಬ ಬೇಜಾರಾಗಿ ನಾನು ಅವನ ಹತ್ತಿರ ಎಲ್ಲವನ್ನು ಹೇಳಿದೆ. ಅವನು ತುಂಬ ಕಾಳಜಿ ತೋರಿಸಿದ. ನೀನು ನನ್ನ ಜೊತೆ ನನ್ನ ದೇಶಕ್ಕೆ ಬಂದು ಅಲ್ಲೇ ನಿನಗೆ ಒಂದು ಅಂಗಡಿ ಮಾಡಿ ಕೊಡುತ್ತೇನೆ. ನಾನು ಇಲ್ಲ, ನನ್ನ ತಂದೆ ತಾಯಿ ಊರಿನಲ್ಲಿದ್ದಾರೆ, ನಾನು ಹೇಗೆ ಬರಲು ಸಾಧ್ಯ? ನೋಡು ಛಾಯಾ, ನಮ್ಮಿಬ್ಬರ ಮಧ್ಯೆ ಒಂದು ಭಾವನಾತ್ಮಕ ಸಂಬಂಧವಿದೆ. ಅದು ಹೀಗೆ ಇರಲಿ ಆಂಟೋನಿ. ಇಬ್ಬರು ಅರ್ಧ ಗಂಟೆ ಹರಟುತ್ತಾ ಕೂತೆವು. ಇಬ್ಬರು ಭಾವಾವೇಶಕ್ಕೆ ಒಳಗಾಗಿ ದೈಹಿಕವಾಗಿ ಒಂದಾದೆವು. ಇಬ್ಬರಿಗೂ ಆನಂದವಾಯಿತು. ತುಂಬ ಸಂತೋಷದಿಂದ ಇದ್ದೆವು. ಆಂಟೋನಿ, ನಾಳೆ ನಾನು ಹೋಗುತ್ತೇನೆ ಛಾಯಾ. ನಾನು ಮತ್ತೆ ಬರುತ್ತೇನೆ, ನಿನಗಾಗಿ ಬರುತ್ತೇನೆ. ಮುಂದಿನ ಬಾರಿ ಬಂದಾಗ ನಿನ್ನನ್ನು ಕರೆದುಕೊಂಡು ನಾನು ಹೋಗುತ್ತೇನೆ. ನಿನಗೆ ಬೇರೆ ದಾರಿ ಇಲ್ಲ. ಆಯಿತು, ನಿಮ್ಮ ಜೊತೆ ನಾನು ಬರಲು ಒಪ್ಪುತ್ತೇನೆ. ಇಬ್ಬರು ತುಂಬ ಹತ್ತಿರವಾದೆವು. ನಮ್ಮೆಲ್ಲರಿಗೂ ನಮ್ಮ ಕಷ್ಟ ಸುಖವನ್ನು ಹೇಳಿಕೊಳ್ಳಲು ಒಂದು ಜೀವ ಬೇಕು, ಒಂದು ನಂಬಿಕಸ್ಥ ಜೀವ ಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.